ರಾಜಾದಿರಾಜ ಜೇಷಾಮ್ ಜಬದೊರೆ. ಅಧ್ಯಾಯ 19. ರಾಜಾದಿರಾಜನು ಕರ್ತರ ಕರ್ತನು ಎಂದು ಹೆಸರು ಬರೆದಿದೆ. ಪ್ರಕಟಣೆ 19:16. ನಮ್ಮ ದೇವಾದಿ ದೇವರೇ ರಾಜಾದಿರಾಜನಾಗಿದ್ದಾನೆ. ಆತನೇ ಕರ್ತಾದಿ ಕರ್ತನು. ಆತನು ಯಾಕೆ ರಾಜಾದಿರಾಜನೆಂದು ಕರ್ತಾದಿ ಕರ್ತನೆಂದು ಕರೆಯಲ್ಪಡುತ್ತಾನೆ? ಯಾಕೆಂದರೆ ಆತನ ಆಡಳಿತದಲ್ಲಿ ಭೂಮಿಯು, ಭೂಮಿಯ ಕೆಳಭಾಗದಲ್ಲಿರುವವರು, ಭೂಮಿಯ ಮೇಲ್ಭಾಗದಲ್ಲಿರುವವರು ಸಕಲವು ಅಡಗಿದೆ. ಭೂಮಿ ಆಕಾಶದಲ್ಲಿ ಎಲ್ಲ ಅಧಿಕಾರವು ಆತನದೇ. ಪ್ರಿಯ ಕರ್ತನಾದ ಆತನು ನಮ್ಮ ಅರಸನಾಗಿ, ನಮ್ಮನ್ನು ಆಳುವಾತನಾಗಿ, ನಮ್ಮೊಂದಿಗೆ ಇರುವಾತನಾಗಿ ಇದ್ದಾನೆ. ಇದು ಎಷ್ಟು ಮಹೋನ್ನತವಾದ ಒಂದು ಸಂದೇಶವಲ್ಲವೇ? ಅಂದು ಇಸ್ರಾಯೇಲರು ತಮಗೆ ಒಬ್ಬ ಅರಸನನ್ನು ಕೇಳಿಕೊಂಡರು. ಅದಕ್ಕೆ ಮೊದಲು ಅವರನ್ನು ಮೋಶೆ ನಡೆಸಿದನು. ಪ್ರವಾದಿಗಳಿದ್ದರು, ನ್ಯಾಯಸ್ಥಾಪಕರಿದ್ದರು. ಆದರೆ ಇಸ್ರಾಯೇಲರ ಮನಸ್ಸು ಇವರೆಲ್ಲರಿಂದ ತೃಪ್ತಿ ಹೊಂದಲಿಲ್ಲ. ಬೇರೆಯವರಂತೆ ತಮಗೂ ಒಬ್ಬ ಅರಸನು ಬೇಕೆಂದು ಆಶೆಪಟ್ಟರು. ಆದ್ದರಿಂದ ಕರ್ತನು ಇಸ್ರಾಯೇಲರ ಮಧ್ಯದಲ್ಲಿ ಸೌಲನನ್ನು, ದಾವೀದ, ಸೊಲೊಮೋನ ಮುಂತಾದ ಅನೇಕ ರಾಜರನ್ನು ಎಬ್ಬಿಸಿದನು. ಅವರು ಕೆಲವು ವರ್ಷಗಳು ಇಸ್ರಾಯೇಲರನ್ನು ಆಳಿದರು. ಶತ್ರುಗಳನ್ನು ಓಡಿಸಿ ದೇಶದಲ್ಲಿ ಸಮಾಧಾನವನ್ನು ನೆಲೆಗೊಳಿಸಿದರು. ಆದರೆ ನಮಗೆ ಎಂದೆಂದೂ ಇರುವಂಥ ರಾಜ್ಯಾಂಗವು, ಸಿಂಹಾಸನವು ಅವಶ್ಯ. ಮಾನವನು ನಿತ್ಯವಾಗಿರಬೇಕಾದವನು. ಮನುಷ್ಯನ ಆತ್ಮವು ನಾಶವಾಗದಂತಾಗಿದೆ. ಆದ್ದರಿಂದ ಮನುಷ್ಯನನ್ನು ಆಳಲು ನಿತ್ಯವಾದ ರಾಜನು ಅಗತ್ಯ. ಆ ರಾಜಾದಿರಾಜನನ್ನು ಭೂಮಿಗೆ ಕಳುಹಿಸಲು ದೇವರು ಮನಸ್ಸಿಟ್ಟನು. ತನ್ನ ಒಬ್ಬನೇ ಮಗನನ್ನು ನಮಗೆ ರಾಜಾದಿರಾಜನಾಗಿ ದೇವಾದಿ ದೇವರು ಕಳುಹಿಸಿಕೊಟ್ಟನು. ಹಲ್ಲೆಲೂಯ. ರಾಜಾದಿರಾಜನಾದ ಆತನು ಭೂಮಿಯಲ್ಲಿ ಉದಿಸುವುದಕ್ಕೆ ಗುರುತಾಗಿ ಆಕಾಶದಲ್ಲಿ ನಕ್ಷತ್ರ ತೋರಿ ಬಂದಿತು. ಜೋಯಿಸರು ಆ ನಕ್ಷತ್ರವನ್ನು ಕಂಡು ಇದು ರಾಜರ ಗುರುತಾಗಿರುವ ನಕ್ಷತ್ರ ಎಂಬುದನ್ನು ಅರಿತುಕೊಂಡರು. ಆತನು ಇಡೀ ಪ್ರಪಂಚಕ್ಕೆ ಅರಸನು. ಆತನು ಈ ಪ್ರಪಂಚಕ್ಕೂ ನಿತ್ಯರಾಜ್ಯಕ್ಕೂ ರಾಜನೆಂಬುದನ್ನು ಅರಿಯದ ಜೋಯಿಸರು, ಯೆಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಎಂದು ಹೆರೋದನ ಅರಮನೆಗೆ ಹೋಗಿ ಹುಡುಕಿದರು. ಈ ಅರಸನನ್ನು ಕುರಿತು ಪ್ರವಾದಿಯಾದ ಯೆಶಾಯನು ದೂರದರ್ಶನದ ಕಣ್ಣುಗಳಿಂದ ನೋಡಿ, ನಮಗೆ ವರದ ಮಗನು ದೊರೆತನು, ಆಡಳಿತವು ಅವನ ಬಾವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂದು ಬರೆದಿಟ್ಟಿದ್ದಾನೆ. ಯೆಶಾಯ 9:6. ಈ 5 ಗುಣಾತಿಶಯಗಳನ್ನು ಆ ರಾಜಾದಿರಾಜನೊಂದಿಗೆ ಕೂಡಿಸಿ ನೋಡಿರಿ. ಹೌದು, ಆತನೇ ಕರ್ತಾದಿ ಕರ್ತನಾದ ಯೇಸು ಕ್ರಿಸ್ತನು. ಕರ್ತನು ಭೂಮಿಯಲ್ಲಿ ಆತನನ್ನು ಅಭಿಷೇಕಿಸಿ ಅರಸನನಾಗಿ ಕಳುಹಿಸಿದನು. ಭೂಮಿಯಲ್ಲಿ ಅವತರಿಸಿದ ಆ ಅರಸನಿಗೆ ಚೀಯೋನಿನಲ್ಲಿ ಅಭಿಷೇಕ ಸಮಾರಂಭ ನಡೆಯಿತು. ನಾನು ನೇಮಿಸಿದ ಅರಸನನ್ನು ಚೀಯೋನೆಂಬ ನನ್ನ ಪರ್ವತದಲ್ಲಿಯೇ ಸ್ಥಾಪಿಸಿದ್ದಾಯಿತು ಎಂದು ಕರ್ತನು ಅನ್ನುತ್ತಾನೆ. ಕೀರ್ತನೆ 2:6. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ರಾಜಾದಿರಾಜನಾಗಿಯೂ ಕರ್ತಾದಿ ಕರ್ತನಾಗಿ ಬಂದರೂ ಸಹ ಲೋಕವು ಆತನನ್ನು ಅರಿಯಲಿಲ್ಲ. ಆತನ ಮಹಿಮಾ ಪ್ರಭಾವವನ್ನು ಅರಿತುಕೊಳ್ಳಲಿಲ್ಲ. ಪರಲೋಕದ ಅರಸನ ಆಳ್ವಿಕೆಯನ್ನು, ಅಧಿಕಾರವನ್ನು ಅರಿತುಕೊಳ್ಳಲಿಲ್ಲ. ಬಿರುಗಾಳಿಯನ್ನು, ಸಮುದ್ರವನ್ನು ಗದರಿಸಿ ಶಾಂತಗೊಳಿಸಿದಂಥ ಆತನಿಗೆ ಪ್ರಕೃತಿಯ ಮೇಲಿದಂಥ ಅಧಿಕಾರವನ್ನು ಅರಿತುಕೊಳ್ಳಲಿಲ್ಲ. ಆತನು ಸಕಲವನ್ನು ಆಳುವಂಥ ಮಹಾಪ್ರಭು ಎಂಬುದನ್ನು ಲೋಕವು ಅರಿಯಲಿಲ್ಲ. ಪ್ರಪಂಚವು ಆತನನ್ನು ಕುರಿತು ತಿಳಿದಿದ್ದು ಮರಿಯಳ ಮಡಿಲ ಕಂದನನ್ನಾಗಿ, ಬಡಗಿಯ ಮಗನನ್ನಾಗಿ, ದೇಶದ ಒಬ್ಬ ಸಾಮಾನ್ಯ ಮನುಷ್ಯನನ್ನಾಗಿ ತಿಳಿದುಕೊಂಡಿತ್ತು ಅಷ್ಟೇ. ನಜರೇತಿನಲ್ಲಿ ಹುಟ್ಟಿದ್ದರಿಂದ ನಜರಾಯನೆಂದು ಕರೆದರು. ಸುಂಕದವರೊಂದಿಗೆ, ಪಾಪಿಗಳೊಂದಿಗೆ ಆತನು ಇದ್ದದರಿಂದ ಪಾಪಿಗಳ ಸ್ನೇಹಿತನೆಂದರು. ಆತನು ಪಿಲಾತನ ಮುಂದೆ ನಿಂತಾಗ ಆತನನ್ನು ನೋಡಿ, ನೀನು ಯೆಹೂದ್ಯರ ಅರಸನು ಹೌದೋ ಎಂದು ಕೇಳಲು ಯೇಸು ಅವನಿಗೆ, ನೀನೇ ಹೇಳಿದ್ದಿ ಎಂದನು. ನೀನು ದೇವಕುಮಾರನಾದ ಕ್ರಿಸ್ತನು ಹೌದೋ ಎಂದು ಕೇಳಿದ.
ಮಹಾ ಯಾಜಕನಿಗೆ ಯೇಸು, ನೀನೇ ಹೇಳಿದ್ದಿ ಅಥವಾ ನೀನು ಹೇಳಿದಂತೆ ಎಂದು ಹೇಳಿದನು. ಅರಿಯದೆ ಇದ್ದಂಥ ಪಿಲಾತನಿಗೆ ತಿಳಿಸುವುದು ಅಗತ್ಯವಾಗಿತ್ತು. ಸಿಲುಬೆಯಲ್ಲಿ ಆತನು ಹಾಕಲ್ಪಟ್ಟಾಗ ಯೆಹೂದ್ಯರ ಅರಸನು ಎಂಬ ವಿಳಾಸವನ್ನು ಪಿಲಾತನು ಬರೆಸಿದನು. ಆ ಅರಸನ ಆಳ್ವಿಕೆ ಸಿಲುಬೆಯೊಂದಿಗೆ ಮುಗಿದು ಹೋಗಲಿಲ್ಲ. ಆತನು ಮರಣಕ್ಕೂ ಪಾತಾಳಕ್ಕೂ ಅಧಿಪತಿಯಾಗಿ ಎದ್ದನು. ಮರಣವನ್ನು ಜಯಿಸಿದನು. ಪಾತಾಳದ ಬೀಗವನ್ನು ಪಡೆದುಕೊಂಡಂಥ ಮಹಿಮೆಯ ದೇವರಾಗಿ ಪುನರುತ್ಥಾನ ಹೊಂದಿದನು. ಆತನನ್ನು ಕುರಿತು ಸತ್ಯವೇದವು ಪ್ರವಾದನೆಯಾಗಿ, ಆತನು ಮಹಾಪುರುಷನಾಗಿ ಪರತ್ಪರನ ಕುಮಾರ ನೆನೆಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂದು ಹೇಳಲ್ಪಟ್ಟಿದೆ. ಲೂಕನು ಬರೆದ ಸುವಾರ್ತೆ 1:32-33. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂಬುದನ್ನು ಯೋಚಿಸಿ ನೋಡಿರಿ. ಆತನ ರಾಜ್ಯವನ್ನು 1000 ವರ್ಷಗಳ ಆಳ್ವಿಕೆಯಲ್ಲಿ ನಾವು ಕಾಣುತ್ತೇವೆ. ಬಿಳಿ ಸಿಂಹಾಸನದಲ್ಲಿ ಆಸೀನನಾಗಿ ಆತನು ಎಂದೆಂದು ಆಳುವನು. ಅಲ್ಲೆಲುಯಾ. ದೇವಮಗುವೆ, ಸದಾಕಾಲವು ಈ ಅರಸನಿಗೆ ನಿನ್ನ ಹೃದಯದಲ್ಲಿ ಸ್ಥಳ ಕೊಡುವೆಯಾ? ಆ ಅರಸನು ನಿನ್ನ ಜೀವಿತವನ್ನು ಆಳುವನಾಗಿದ್ದಾನೋ? ಆತನ ಆಳ್ವಿಕೆಗೆ ನಿನ್ನ ಚಿತ್ತವನ್ನು, ನಿನ್ನ ಎಲ್ಲ ಪ್ರಯತ್ನಗಳನ್ನು, ನಿನ್ನ ಜೀವಿತವನ್ನು ಅರ್ಪಿಸಿರುವೆಯಾ? ಆ ಅರಸನು ನಿನ್ನ ಜೀವಿತವನ್ನು ಆಳುವನಾಗಿದ್ದರೆ ನೀನು ಎಂದೆಂದು ಆ ಅರಸನೊಂದಿಗೆ ಜೀವಿಸುವಿ. ಅರಸನೊಂದಿಗೆ ನೀನು ರಾಜ್ಯಭಾರ ಮಾಡುವಿ. ಆ ಅರಸನು ತಂದೆಯ ಮಹಿಮೆಯನ್ನು ಪಡೆದವನಾಗಿ ದೇವದೂತರ ಸೈನ್ಯದೊಂದಿಗೆ ಬರುವಾಗ ಸಂತೋಷದಿಂದ ನೀನು ಆತನನ್ನು ಎದುರುಗೊಂಡು ಹೋಗುವನಾಗು. ಆಹಾ, ಆ ದಿನ ಎಂಥ ಭಾಗ್ಯವಾದ ದಿನ! ಕ್ರಿಸ್ತನು ಮಹಿಮೆಯ ಅರಸನಾಗಿ ಬರುವಾಗ ಭೂಮಿಯಲ್ಲಿ, ಈ ಪ್ರಪಂಚದಲ್ಲಿ ಆಳುತ್ತಿರುವವರು ಗೋಳಾಡುವರು. ಸತ್ಯವೇದವು ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲ ದಾಸರು, ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿಹೋಗಿ ತಮ್ಮನ್ನು ಮರೆಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ. ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ತನ್ನ ಕೋಪಕ್ಕೂ ನಮ್ಮನ್ನು ಮರೆಮಾಡಿರಿ. ಆತನ ಕೋಪವು ಕಾಣಿಸುವ ಮಹಾ ದಿನ ಬಂದಿದೆ. ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳುತ್ತದೆ. ಪ್ರಕಟಣೆ 6:15-17. ದೇವಮಗುವೆ, ರಾಜಾದಿರಾಜನ ಬರೋಣವು ಸಮೀಪಿಸಿದೆ. ನೀನು ಆತನನ್ನು ಹಂಬಲದಿಂದ ಎದುರು ನೋಡುತ್ತಿರುವ ಕೂಟದಲ್ಲಿ ಇರುವೆಯಾ? ಅಥವಾ ಮರೆಮಾಡಿಕೊಳ್ಳುವಂತೆ ಓಡಿ ಅಲೆಯುವ ಪರಿತಾಪಕರವಾದ ಕೂಟದಲ್ಲಿ ಇರುವೆಯಾ? ಸ್ವಲ್ಪ ಯೋಚಿಸಿ ನೋಡು. ಒಂದು ವೇಳೆ ಇದುವರೆಗೂ ನಿನ್ನ ಜೀವಿತದಲ್ಲಿ ಕ್ರಿಸ್ತನನ್ನು ಅರಸನನ್ನಾಗಿ ಮಾಡಿಕೊಳ್ಳದಿದ್ದಲ್ಲಿ ಈಗಲೇ ಆತನಿಗೆ ಸ್ಥಳ ಕೊಡು. ಇಂದು ನಿನ್ನ ಹೃದಯದ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಿದ್ದೇನೆ. ನೀನು ಆತನ ಶಬ್ದವನ್ನು ಕೇಳಿ ನಿನ್ನ ಅರಸು ನಿನ್ನೊಳಗೆ ಬರುವಂತೆ ಬಾಗಿಲನ್ನು ತೆರೆಯುವೆಯಾ? ಆತನು ಎಂದೆಂದು ನಿನ್ನೊಂದಿಗಿರಲು ಆಸ್ಪದ ಕೊಡುವೆಯಾ? ಕರ್ತನು ನಿನ್ನನ್ನು ಆಶೀರ್ವದಿಸಲಿ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ.
ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.